ಸಿಂಹರಾಶಿ ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಮಕ್ಕಳಿಂದ ಸಮಾಧಾನ ಸಿಕ್ಕುವಂತಹ ದಿವಸ. ಮನೆಯವರ ಒಂದು ಸಹಕಾರ, ಸಹಾಯ, ಮನೆಯವರ ಪ್ರೋತ್ಸಾಹ, ಮನೆಯವರ ಮಾರ್ಗದರ್ಶನ ನಿಮ್ಮ ಯಶಸ್ಸಿಗೆ ಕಾರಣ ಅಂತ ಹೇಳಬೇಕಾಗತ್ತೆ. ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಿ, ಅದು ನಿಮಗೆ ಗೌರವವನ್ನು, ಲಾಭವನ್ನು ತಂದುಕೊಡುವಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ, ಅದನ್ನು ಹಾಗೇ ಉಳಿಸ್ಕೊಳ್ತಕ್ಕಂತಹ ಒಂದು ನಡವಳಿಕೆ, ಮಾತು ನಿಮ್ಮದಾಗಿರಬೇಕು. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ದೊಡ್ಡ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳು ಈ ದಿವಸ ಆಗುತ್ತೆ. ಸಪ್ತಮಾತೃಕೆಯರನ್ನು ಪ್ರಾರ್ಥನೆ ಮಾಡಿ. ಬ್ರಾಹ್ಮೀ ಮಾಹೇಶ್ವರೀ ಚೈವ ಕೌಮಾರಿ ವೈಷ್ಣವೀ ತಥಾ ವಾರಾಹಿ ಚ ತಥೇಂದ್ರಾಣಿ ಚಾಮುಂಡಾ ಸಪ್ತಮಾತರಃ ಎಂಬುದಾಗಿ 7 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕನ್ಯಾ ರಾಶಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಕಡೆಯಲ್ಲಿ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು. ಹೊಸ ಕೆಲಸಗಳ ಆರಂಭ ಬೇಡವೇ ಬೇಡ, ಅದು ನಿಮಗೆ ಅಪಯಶಸ್ಸಿಗೆ ಕಾರಣವಾಗುತ್ತೆ. ಆಹಾರದ ಬಗ್ಗೆ ಗಮನ ಇರಲಿ. ಒಂದು ವೇಳೆ ಎಚ್ಚರ ತಪ್ಪಿದ್ರಿ ಆರೋಗ್ಯದಲ್ಲಿ ದೊಡ್ಡದಾದಂತಹ ಪರಿಣಾಮ ಬೀರುವಂಥದ್ದಾಗುತ್ತೆ. ಬೇರೆಯವರು ನಿಮ್ಮ ವೃತ್ತಿಯಾಗಲಿ, ನಿಮ್ಮ ನೌಕರಿಯಾಗಲಿ, ಅಥವಾ ನಿಮ್ಮ ವ್ಯವಹಾರದ ಸ್ಥಳವಾಗಲಿ ಅಲ್ಲಿ ತೊಂದರೆಯನ್ನು ಮಾಡ್ತಾರೆ. ಆದಷ್ಟು ಬಹಳ ಗಮನ ಕೊಟ್ಟು ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ ಎನ್ನುವಂಥದ್ದು. ಅತಿಯಾದಂತಹ ನಂಬಿಕೆ ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ಕೆಲವು ವಿಚಾರಗಳನ್ನು ಸರಿಯಾಗಿ ಗಮನಿಸಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಇದ್ದಕ್ಕಿದ್ದ ಹಾಗೆ ಏನೋ ಆಪತ್ತಿದೆ, ಏನೋ ತುರ್ತಿದೆ ಅಂತ ಹೇಳಿ ನೀವು ನಿಮ್ಮದೇ ಆದಂತಹ ತೀರ್ಮಾನವನ್ನು ಮಾಡಿಬಿಟ್ರಿ, ಮತ್ತಷ್ಟು ತೊಂದರೆಗಳಾಗತ್ತೆ. ಸತ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಅನುಪಯುಕ್ತವಾದಂತಹ ವಿಚಾರಗಳಲ್ಲಿ ಸಮಯವನ್ನು ಹಾಳು ಮಾಡಬೇಡಿ. ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ಕೊಡಿ. ಮಕ್ಕಳಿಗೋಸ್ಕರವಾಗಿ ಸಮಯವನ್ನು ಮೀಸಲಾಗಿಡಿ. ಮಕ್ಕಳ ನಿರೀಕ್ಷೆ, ಆಸೆ, ಅಪೇಕ್ಷೆ, ಅವರ ಸಮಸ್ಯೆ ಇವೆಲ್ಲವನ್ನು ತಾಳ್ಮೆಯಿಂದ ಆಲಿಸ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರಲಿ ಎನ್ನುವಂಥದ್ದು. ನೀವು ಮಾಡತಕ್ಕಂತಹ ಕೆಲಸದಿಂದ ನಿಮಗೆ ಬಹಳಷ್ಟು ಅನುಕೂಲವಾಗುತ್ತೆ. ಹಾಗಾಗಿ ನೀವು ಮಾಡುವ ಕೆಲಸವನ್ನು ನೀವು ಮೊದಲು ಗೌರವಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದಂಪತಿಗಳ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನ ಪ್ರಾಮಾಣಿಕವಾಗಿ ನಡೀಲಿ. ಅದಕ್ಕೆ ಯಶಸ್ಸು ಸಿಕ್ಕುವಂಥದ್ದು. ನಿಮ್ಮ ಕೆಲವು ನಿರ್ಧಾರಗಳನ್ನು ಗಟ್ಟಿ ಮಾಡಿಕೊಳ್ಬೇಕು. ಯಾವ ಕಾರಣಕ್ಕೂ ಕೂಡ ಇದನ್ನು ಬದಲಾಯಿಸೋದಿಲ್ಲ, ಇದು ಹೀಗೆ ಮಾಡುವಂಥದ್ದು ಅನ್ನುವಂತಹ ನಿರ್ಧಾರ ಗಟ್ಟಿಯಾಗಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೊಟ್ಟೆ ನೋವಿನ ಸಮಸ್ಯೆ ಕಾಡಬಹುದು. ಸ್ವಲ್ಪ ಜಾಗ್ರತೆಯನ್ನು, ವೈದ್ಯರ ಸಲಹೆಯನ್ನು ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನಾಗದೇವತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳನ್ನು ಸ್ವಲ್ಪ ಪ್ರೋತ್ಸಾಹಿಸಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಿಕೊಳ್ಳಬೇಡಿ. ಮನೆಯವರ ಸಹಕಾರ ಸಿಕ್ಕಲಿಲ್ಲ, ಮನೆಯವರು ಅಸಮಾಧಾನವಾಗಿದ್ದಾರೆ ಅಂತಂದರೆ ನಿಮ್ಮ ಯಾವ ಕೆಲಸಗಳು ಕೂಡ ನಿಮ್ಮ ಮನಸ್ಸಿಗೆ ಹಿತವಾಗುವಂತೆ ನಡೆಯುವುದಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ನ್ಯಾಯಾಲಯದ ವಿಚಾರದಲ್ಲಿ ನಿಮಗೆ ಜಯ ಸಿಕ್ಕತ್ತೆ ಅನ್ನುವಂತಹ ಸೂಚನೆಗಳು ಬರಬಹುದು. ಯಾವುದೇ ಸೋಂಕು ನಿಮ್ಮ ಶರೀರಕ್ಕೆ ತಗಲದೇ ಇರುವ ಹಾಗೆ ನೀವು ಎಚ್ಚರವನ್ನು ವಹಿಸಬೇಕು. ಒಂದು ವೇಳೆ ನಿಮ್ಮ ಗಮನಕ್ಕೆ ಬರದಲೇ ಆ ರೀತಿ ಏನಾದರೂ ಆದರೆ ತತ್ಕ್ಷಣದಲ್ಲಿ ವೈದ್ಯರ ಸಲಹೆಯನ್ನು ಪಡಿಬೇಕಾಗತ್ತೆ. ವಿದೇಶ ಪ್ರವಾಸದ ವಿಚಾರ ನಿಮಗೆ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯ ಆಹ್ಲಾದ ಆಗುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನುಕೂಲವಾಗ್ತಕ್ಕಂತಹ ದಿವಸ. ಆದರೆ ನಂಬಿಕಸ್ಥರೇ ಮೋಸ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಗ್ರಹಚಾರ ಯಾರನ್ನೂ ಬಿಟ್ಟಿದ್ದಲ್ಲ. ಸ್ನೇಹಿತರ ಒಲವು ಅಥವಾ ಬೆಂಬಲ ನಿಮ್ಮ ಕೆಲಸಕ್ಕೆ ಸಹಾಯಕವಾಗ್ತಕ್ಕಂಥದ್ದಿದೆ. ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.